ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾ ಅರುಣ್. ಮಹಾಭಾರತಕ್ಕೆ ಸ್ವಾಗತ. ಕೌರವರ ದುಷ್ಟಚಿಂತನೆ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮುಂತಾದವರು ಪಾಂಡವರ ಏಳಿಗೆಯನ್ನು ಸಹಿಸದಾದರು. ಹಗಲು ರಾತ್ರಿ ಪಾಂಡವರ ನಾಶದ ಬಗೆಗೆ ಆಲೋಚಿಸತೊಡಗಿದರು. ಕೌರವರ ಮಾವನಾದ ಶಕುನಿಯು ಅನೇಕ ಉಪಾಯಗಳನ್ನು ಚಿಂತಿಸಿದನು. ಇದೆಲ್ಲವೂ ಪಾಂಡವರಿಗೆ ತಿಳಿದು ಬಂತು. ಅವರು ಅದನ್ನು ಕುರಿತು ಯೋಚನೆ ಮಾಡುತ್ತಾ ವಿದುರನು ಹೇಳಿದ ಹಾಗೆ ಕೇಳಿಕೊಂಡಿದ್ದರು. ಅವರ ಸುಗುಣಗಳು ಇಷ್ಟು ಹೊತ್ತಿಗೆ ಎಲ್ಲ ಜನರಿಗೂ ಗೊತ್ತಾಗಿದ್ದವು. ಆದ್ದರಿಂದ ಜನರೆಲ್ಲರೂ ಪಾಂಡವರಲ್ಲಿ ಹಿರಿಯವನಾದ ಯುಧಿಷ್ಠರನಿಗೆ ಪಟ್ಟಗಟ್ಟಬೇಕು. ಅವನು ವಯಸ್ಸಿನಲ್ಲಿ ತರುಣನಾದರೂ ನಡತೆಯಲ್ಲಿ ವೃದ್ಧನು. ಅವನು ಧರ್ಮಶೀಲನಾದ್ದರಿಂದ ಭೀಷ್ಮನನ್ನು, ಧೃತರಾಷ್ಟ್ರನನ್ನು ಗೌರವಿಸಿಕೊಂಡು ಕೌರವರನ್ನು ಸುಖವಾಗಿಟ್ಟುಕೊಂಡಿರುತ್ತಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ದುರ್ಯೋಧನನಿಗೆ ಆ ಮಾತುಗಳನ್ನು ಕೇಳಿದಾಗ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತಾಗುತ್ತಿತ್ತು. ಹೀಗೆ ಹೊಟ್ಟೆ ಕಿಚ್ಚಿನಿಂದ ಬೆಂದ ಅವನು ಏಕಾಂತದಲ್ಲಿ ಧೃತರಾಷ್ಟ್ರನ ಹತ್ತಿರಕ್ಕೆ ಹೋಗಿ ನಮಸ್ಕಾರ ಮಾಡಿ, ಅಪ್ಪ, ಜನರು ಆಡುತ್ತಿರುವ ಅಮಂಗಳದ ಮಾತುಗಳನ್ನು ಕೇಳಿದಿರಾ? ನಿನ್ನನ್ನು, ಭೀಷ್ಮನನ್ನು ತಳ್ಳಿ ಹಾಕಿ ಯುಧಿಷ್ಠರನನ್ನು ದೊರೆಯಾಗಿ ಮಾಡಬೇಕಂತೆ. ಇದು ಭೀಷ್ಮನಿಗೂ ಇಷ್ಟ. ಅದಕ್ಕೆ ಅವನು ತನಗೆ ರಾಜ್ಯ ಬೇಡವೆನ್ನುತ್ತಾನೆ. ಜನಕ್ಕೋ ನಮ್ಮನ್ನು ಕಂಡರೆ ಆಗದು. ಹಿಂದೆ ಗುಣಸಂಪನ್ನನಾಗಿದ್ದನೆಂದು ಪಾಂಡುವಿಗೆ ತಂದೆಯಿಂದ ರಾಜ್ಯ ಬಂತು. ಈಗ ಯುಧಿಷ್ಠರನೇನಾದರೂ ತಂದೆಯ ಆಸ್ತಿಗೆ ಹಕ್ಕುದಾರನಾದರೆ ರಾಜ್ಯ ಪಡೆದು ಬಿಟ್ಟರೆ ಮುಂದೆ ಖಂಡಿತವಾಗಿಯೂ ಅವನ ಮಗನ ಮಗ, ಹೀಗೆಯೇ ಅವರು ಪಟ್ಟಕ್ಕೆ ಬರುತ್ತಾರೆ. ನಾವು ನಮ್ಮ ಮಕ್ಕಳು ರಾಜವಂಶಕ್ಕೆ ಸಂಬಂಧವೇ ಇಲ್ಲದೆ ಲೋಕದ ತಿರಸ್ಕಾರಕ್ಕೆ ಈಡಾಗುತ್ತೇವೆ. ಮಹಾರಾಜ, ನಾವು ಹೀಗೆ ಮತ್ತೊಬ್ಬರು ಹಾಕಿದ ಅನ್ನವನ್ನು ತಿಂದುಕೊಂಡು ಸದಾ ನರಕವನ್ನು ಅನುಭವಿಸದಂತೆ ಬೇಗ ಏನಾದರೂ ಏರ್ಪಾಡು ಮಾಡು. ಹಿಂದೆ ನೀನು ರಾಜ್ಯಕ್ಕೆ ಬಂದು ಸ್ಥಿರನಾಗಿ ಕುಳಿತು ಬಿಟ್ಟಿದ್ದರೆ ಅದು ಯಾವ ಅಡ್ಡಿಯೂ ಇಲ್ಲದೆ ನಮ್ಮ ಕೈ ಸೇರುತ್ತಿತ್ತು. ಹೀಗೆ ಜನರ ಬಾಯಿಗೆ ಬೀಳಬೇಕಾಗಿರಲಿಲ್ಲ ಎಂದನು. ಮಗನ ಮಾತನ್ನು ಕೇಳಿ ಧೃತರಾಷ್ಟ್ರನು ಒಂದು ಕ್ಷಣಕಾಲ ಯೋಚಿಸಿ ಅನಂತರ, ಮಗು ಪಾಂಡುವು ಯಾವಾಗಲೂ ಧರ್ಮನಿರತನಾಗಿ ನನಗೆ ಬೇಕಾದವನಾಗಿದ್ದನು. ಬಂಧುಗಳೆಲ್ಲರಲ್ಲಿಯೂ ಅವನು ಹಾಗೆಯೇ ಇದ್ದರೂ ನನ್ನಲ್ಲಿ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದನು. ಅವನು ಊಟ ತಿಂಡಿಗಳನ್ನಾದರೂ ನನಗೆ ತಿಳಿಸದೆ ಮಾಡಿದ್ದು ಜ್ಞಾಪಕವಿಲ್ಲ. ಅವನ ಮಗನು ಈಗ ತಂದೆಯಂತೆ ಧರ್ಮಪರಾಯಣನಾಗಿದ್ದಾನೆ. ಗುಣಶಾಲಿ ಎಂದು ಲೋಕವಿಖ್ಯಾತನಾಗಿದ್ದಾನೆ. ಜನ ಅವನನ್ನು ತುಂಬ ಮೆಚ್ಚಿಕೊಂಡಿದ್ದಾರೆ. ಹೀಗಿರಲು ಅಂಥವನನ್ನು ತಂದೆ ತಾತಂದರಿಂದ ಬಂದ ರಾಜ್ಯಕ್ಕೆ ಅಧಿಕಾರಿಯಲ್ಲವೆಂದು ಹೇಗೆ ಹೇಳಲಿ? ಅದರಲ್ಲಿಯೂ ಅವನಿಗೆ ಬೇಕಾದಷ್ಟು ಸಹಾಯ ಸಂಪತ್ತಿದೆ. ಅಲ್ಲದೆ ಪಾಂಡುವು ಇದ್ದಾಗ ಅವನು ಅಮಾತ್ಯರನ್ನು, ಸೇನೆಯವರನ್ನು, ಅವರ ಮಕ್ಕಳು ಮೊಮ್ಮಕ್ಕಳನ್ನು ಚೆನ್ನಾಗಿ ಪೋಷಿಸಿಕೊಂಡು ಬಂದವನು. ಅವರು ಪಾಂಡುವಿನಿಂದ ಉಪಕಾರ ಪಡೆದ ಪುರಜನರು. ಯುಧಿಷ್ಠರನಿಗಾಗಿ ನಮ್ಮನ್ನು, ನಮ್ಮ ನೆಂಟರಿಷ್ಠರನ್ನು ಕೊಂದು ಹಾಕಿಬಿಡುತ್ತಾರೆ ಎಂದನು. ದುರ್ಯೋಧನನು, ಅಪ್ಪ, ಅದೆಲ್ಲವೂ ನಿಜ, ನಾನು ಬಲ್ಲೆನು. ಆದ್ದರಿಂದಲೇ ಪ್ರಜಾಮುಖ್ಯರಿಗೆ ಹಣ ಕೊಟ್ಟು ಸನ್ಮಾನ ಮಾಡಿ ವಶಪಡಿಸಿಕೊಂಡಿದ್ದೇನೆ. ಅವರೆಲ್ಲ ನಮ್ಮ ಕಡೆ ಇದ್ದಾರೆ. ಧನಾಧಿಕಾರಿಗಳು, ಮಂತ್ರಿವರ್ಗದವರು ನಮಗೆ ಸೇರಿದವರಾಗಿದ್ದಾರೆ. ಆದ್ದರಿಂದ ನೀನು ಉಪಾಯದಿಂದಲೇ ಪಾಂಡವರನ್ನು ಆದಷ್ಟು ಬೇಗ ಈ ಊರನ್ನು ಬಿಡಿಸಿ ವಾರಣಾವತಕ್ಕೆ ಕಳುಹಿಸಿಬಿಡು. ರಾಜ್ಯವು ನನಗೆ ಗಟ್ಟಿಯಾದ ಮೇಲೆ ಕುಂತಿಯು ತನ್ನ ಮಕ್ಕಳನ್ನು ಕರೆದುಕೊಂಡು ಬರಲಿ ಎಂದನು. ಧೃತರಾಷ್ಟ್ರನು, ದುರ್ಯೋಧನ, ಇದು ನನ್ನ ಮನಸ್ಸಿನಲ್ಲಿಯೂ ಸುತ್ತಿತ್ತಿರುವ ಯೋಚನೆಯೇ ಆಗಿದೆ. ಆದರೆ ಅದು ಪಾಪಕಾರ್ಯವಾದ್ದರಿಂದ ಹೊರಡಿಸಲಾರದೆ ಸುಮ್ಮನಿದ್ದೆ. ಪಾಂಡವರನ್ನು ಬೇರೆ ಇರಿಸುವುದಕ್ಕೆ ಭೀಷ್ಮ, ದ್ರೋಣ, ವಿದುರ, ಕೃಪ ಯಾರು ಏನು ಹೇಳಿದರೂ ಒಪ್ಪುವುದಿಲ್ಲ. ಅವರಿಗೆ ನಾವು ಒಂದೇ, ಪಾಂಡವರು ಒಂದೇ. ಧರ್ಮಗಾಮಿಗಳಾದ ಅವರು ಹೆಚ್ಚು ಕಡಿಮೆಯಾಗಿದ್ದರೆ ಸುಮ್ಮನಿರುವುದಿಲ್ಲ. ಹೀಗಿರಲು ನಾವು ವಂಶಕ್ಕೆ ಹಿರಿಯರಾದವರೊಡನೆ ಹಾಗೂ ಜಗತ್ತಿನೊಡನೆ ವಿರೋಧ ಕಟ್ಟಿಕೊಳ್ಳುವುದು ಹೇಗೆ ಮಗು ಎಂದು ಕೇಳಿದನು.
ದುರ್ಯೋಧನನು ಅಲ್ಲಿಗೂ ಬಿಡಲಿಲ್ಲ. ಭೀಷ್ಮನು ಯಾವಾಗಲೂ ಮಧ್ಯಸ್ಥನಾಗಿರುತ್ತಾನೆ. ಅಶ್ವತ್ಥಾಮನು ನನ್ನ ಕಡೆ, ಮಗನಿದ್ದ ಕಡೆ ತಂದೆಯೂ ಇರುತ್ತಾನೆ. ಇವರು ಮೂವರು ಒಂದು ಕಡೆ ಬಂದರೆ ಕೃಪನು ಭಾವನನ್ನು ಅಳಿಯನನ್ನು ಬಿಡುವುದಿಲ್ಲ. ವಿದುರನು ಜೀವನಕ್ಕಾಗಿ ನಮ್ಮ ಆಶ್ರಯದಲ್ಲಿರುವುದರಿಂದ ನಮ್ಮವನೆನ್ನಬಹುದು. ಆದರೂ ಅವನು ಒಳಗೊಳಗೆ ಪಾಂಡವರ ಕಡೆ. ಆದರೆ ಆಗಿರಲಿ, ಚಿಂತೆಯಿಲ್ಲ. ಅವನೊಬ್ಬನು ಪಾಂಡವರ ಪಕ್ಷವನ್ನು ವಹಿಸಿ ನಮಗೆ ತೊಂದರೆ ಕೊಡುವುದು ಸಾಧ್ಯವಿಲ್ಲ. ಆದ್ದರಿಂದ ಧೈರ್ಯವಾಗಿ ಕೂಡಲೇ ಪಾಂಡವರನ್ನು ಅವರ ತಾಯಿಯನ್ನು ವಾರಣಾವತಕ್ಕೆ ಕಳುಹಿಸಿಬಿಡು. ಈ ಚಿಂತೆಯು ಭಯಂಕರವಾದ ಶಲ್ಯದಂತೆ ನನ್ನ ಹೃದಯದಲ್ಲಿ ನೆಟ್ಟಿಕೊಂಡು ಯಾತನೆಯನ್ನು ಕೊಡುತ್ತಿದೆ ಎಂದು ದುರ್ಯೋಧನನು ತನ್ನ ತಂದೆ ಧೃತರಾಷ್ಟ್ರನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.